ಮತ್ತೊಂದು ಅಂತರ್ಜಾತಿ ವಿವಾಹಕ್ಕೆ ಸಾಕ್ಷಿಯಾಯಿತು ಕೊಪ್ಪಳ. ಜೀವ ಬೆದರಿಕೆಗೆ ಪೊಲೀಸ್ ಮೆಟ್ಟಿಲು ಏರಿದ ಲವರ್ಸ್. ಕ್ಯಾಸ್ಟ್ ಬೇರೆ ಬೇರೆ ಇವ್ರದ್ದು ರೆಡ್ಡಿ ರೀ, ನಂದು ನಾಯಕ್ ವಾಲ್ಮೀಕಿ. ಮನೆಯವರು ಬೇರೆ ಮನೆ ಹೆಣ್ಮಕ್ಳನ್ನ ಮದುವೆ ಮಾಡ್ಕೋಬೋದು, ಇವ್ರ ಮನೆ ಹೆಣ್ಮಕ್ಳನ್ನ ನಾವು ಮಾಡ್ಕೋಬಾರ್ದು. ಎಷ್ಟು ವರ್ಷ? ಹಂಗಾಗಿ ಸ್ವಲ್ಪ ಮನ್ಯಾಗ ಭಾಳ ಕಿರಿಕಿರಿ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ಬಿಟ್ಟು. ಧರ್ಮಗಳ ನಡುವೆ ಕಚ್ಚಾಟ, ಜಾತಿ ನಡುವೆ ದ್ವೇಷ ಏನೇ ಇದ್ರೂ ಇಂದಿನ ಯುವ ಪೀಳಿಗೆ ಮಾತ್ರ ಯಾವುದಕ್ಕೂ ಡೋಂಟ್ ಕೇರ್ ಮಾಡ್ತಾ ತಮ್ಮ ಮನಸ್ಸಿನ ಮಾತನ್ನ ಕೇಳ್ತಾ ಇದ್ದಾರೆ ಕಣ್ರಿ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನೇ ಅಂತರ್ಜಾತಿಯನ್ನ ಮಾಡಿಸಿ ಜಾತಿಗಳ ನಡುವನ ಇದ್ದಂತ ಈ ಭೇದ ಭಾವನ್ನ ಹೋಗಲಾಡಿಸಿದ್ರು. 21ನೇ ಶತಮಾನದಲ್ಲಿ ಕೆಲವೊಂದು ಪೋಷಕರು ಮಾತ್ರ ಲವ್ ಮಾಡಿದ್ರೆ ತಪ್ಪು ಅನ್ನೋ ಹಾಗೆ ಈಗಲೂ ನಡೆದುಕೊಳ್ತಿದ್ದಾರೆ. ಇಂಥ ಕಟ್ಟುಪಾಡುಗಳ ನಡುವೆಯೂ ಎಲ್ಲೋ ಒಂದು ಕಡೆ ಮೇಲ್ಜಾತಿಯ ಯುವತಿಯರು ಕೆಳಜಾತಿಯ ಯುವಕನನ್ನ ಮದುವೆಯಾದ ಘಟನೆಗಳು ನಡೆಯುತ್ತಲೇವೆ. ಇದಕ್ಕೆ ಜ್ವಲಂತ ಸಾಕ್ಷಿ ಅಂದ್ರೆ ಇದೀಗ ಕೊಪ್ಪಳದಲ್ಲಿ ನಡೆದ ಈ ಅಂತರ್ಜಾತಿ ವಿವಾಹ ಕಣ್ರಿ. ಮನೆಯವರು ಬೇರೆ ಮನೆ ಹೆಣ್ಮಕ್ಳನ್ನ ಮದುವೆ ಮಾಡ್ಕೋಬೋದು, ಇವ್ರ ಮನೆ ಹೆಣ್ಮಕ್ಳನ್ನ ನಾವು ಮಾಡ್ಕೋಬಾರ್ದು ಅಂತ. ನಮ್ ಕಿರಿಕಿರಿ ಮಾಡಕತ್ತಾರೆ, ಕಿರಿಕಿರಿ ಮಾಡ್ತಾರೆ ಸರ್ ನಮ್ಗೆ ಇವ್ರ ಕಡೆಯಿಂದ. ನಮ್ಮ ಮನೆಯವರಿಂದ ಭಾಳ ಪ್ರಚಾರ ಮನೆಗೆ ಉಳಿಸ್ತಾರ ಇಲ್ಲ ಅನ್ನೋದು ನಾವು ಟೆನ್ಷನ್ ಇದೆ. ಬೈ ದಿ ಬೈ ಹೀಗೆ ಮುದ್ದಾಗಿ ಕಾಣ್ತಿರುವ ಸಿಂಪಲ್ ಗರ್ಲ್ ಉಷಾರಾಣಿ ಪ್ರಬಲ ರೆಡ್ಡಿ ಸಮುದಾಯಕ್ಕೆ ಸೇರಿದ್ದ ಮುದ್ದಾಬಳ್ಳಿ ಗ್ರಾಮದ ಯುವತಿ. ಈಕೆ ಹಲವು ದಿನಗಳಿಂದ ಲವ್ ಮಾಡ್ತಿದ್ದ ವಾಲ್ಮೀಕಿ ಜಾತಿಯ ಹುಡುಗ ಗಣೇಶನೊಂದಿಗೆ ವಿವಾಹ ಆಗಿದ್ದಾಳೆ. ಈತ ಕೊಪ್ಪಳ ತಾಲೂಕಿನ ಚುಕ್ಕನಕಲ್ಲ ಗ್ರಾಮದವನು. ಇಬ್ರು ಮದುವೆ ವಯಸ್ಸಿಗೆ ಬಂದಿದ್ದರಿಂದ ಸ್ವಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆದ್ರೆ ಕೊಪ್ಪಳದಲ್ಲಿ ಈ ಹಲವು ದಿನಗಳಿಂದ ಅಂತರ್ಜಾತಿ ವಿವಾಹ ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲಿನ ಪೋಷಕರು ಇಂಥ ವಿವಾಹಕ್ಕೆ ಅಡ್ಡಪಡಿಸಿ ದೊಡ್ಡ ಶಿಕ್ಷೆಯನ್ನೇ ನೀಡುತ್ತಿದ್ದಾರೆ. ಹೀಗಿದ್ರೂ ಅಂತರ್ಜಾತಿಗಳು ತೆರೆಮೆರೆಯಲ್ಲಿ ನಡೆದೇ ಇವೆ ಕಣ್ರಿ. ಕ್ಯಾಸ್ಟ್ ಬೇರೆ ಬೇರೆ ಇವ್ರದ್ದು ರೆಡ್ಡಿ ರೀ, ನಂದು ನಾಯಕ್ ವಾಲ್ಮೀಕಿ. ಅಂತರ್ಜಾತಿ ವಿವಾಹಕ್ಕೆ ಪೋಷಕರ ವಿರೋಧ, ಎಲ್ಲವನ್ನ ಎದುರಿಸಲು ಮುಂದಾದ ನವಜೋಡಿಗಳು. ಪ್ರಬಲ ರೆಡ್ಡಿ ಸಮುದಾಯಕ್ಕೆ ಸೇರಿದ ಯುವತಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಎಸ್ಟಿ ಹುಡುಗನನ್ನ ಯುವತಿ ಪ್ರೀತಿಸಿದ್ದಳು. ಅಲ್ಲದೆ ಈ ವಿಚಾರ ಮನೆಯಲ್ಲಿ ಗೊತ್ತಾಗಿ ದೊಡ್ಡ ಗಲಾಟೆ ಕೂಡ ಆಗಿದೆ. ಅಲ್ಲೇ ಇದ್ರೆ ತಮ್ಮ ಸಹೋದರ ಮತ್ತು ಪೋಷಕರು ಹೊಡೆದು ಸಾಯಿಸುವ ಸಾಧ್ಯತೆಗಳೇ ಹೆಚ್ಚು ಅಂತ ಯುವತಿ ಮನೆ ಬಿಟ್ಟು ಇದೀಗ ಯುವಕನೊಂದಿಗೆ ಓಡಿ ಬಂದಿದ್ದಾಳೆ. ಹುಡುಗನ ಬರೋಕೆ ರೆಡಿ ಇರ್ಲಿಲ್ಲ, ನಾನೇ ಕರೆಸ್ಕೊಂಡೆ ಅಂತ ಧೈರ್ಯದಿಂದ ಹೇಳ್ತಾಳೆ ಈ ಉಷಾರಾಣಿ. ಯಾವ ಊರ ಮನೆ? ನಮ್ದು ಕೊಪ್ಪಳ ರೀ, ಅವ್ನು ಕೊಪ್ಪಳ ರೀ, ನಮ್ದು ಕೊಪ್ಪಳ. ಎಷ್ಟು ವರ್ಷ? ಸ್ಕೂಲ್ ಡೇಸ್ ಇಂದನೂ ಲವ್ ಮಾಡಿ ಹಂಗಾಗಿ ಸ್ವಲ್ಪ ಮನ್ಯಾಗ ಭಾಳ ಕಿರಿಕಿರಿ ಮಾಡಕ್ಕೆ ರೀ. ಅವ್ನು ಬರಲ್ಲ ಅಂದ್ರೆ ನಾನೇ ಕರ್ಕೊಂಡು. ಎಷ್ಟು ವರ್ಷ ಪ್ರೀತಿ ಮಾಡೋದು? 6 ವರ್ಷ. ನಿಮ್ಮ ತಂದೆ ತಾಯಿಗೆ ಮಾತಾಡಿದ್ರೆ? ತಡಿಲ್ರಿ, ಅದು ನನ್ನ ಹೊರಗೆ ತೋರ್ಸಕ್ಕೆ ಟ್ರೈ ಮಾಡಿದ್ರಿ. ನಾನು ಹಂಗಾಗಿ ಮನಸ್ಸು ಇಲ್ಲದ ಇವನ ಹತ್ರ ಬಂದ್ಬಿಟ್ಟು ಇವ್ನು ಬರಲ್ಲ ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ಬಿಟ್ಟು. ಇಬ್ರು ಕೊಪ್ಪಳ ಅಲ್ಲಿಗೆ ಮನೆಗೆ ತೊಂದರೆ ಮಾಡ್ತಾ ಇದಾರೆ? ಯಾರು ತೊಂದರೆ ಮಾಡಿದ್ರಿ ಮನ್ಯಾಗ? ಯಾರು ಮಾಡ್ತಾ ಇದಾರೆ? ನಮ್ಮ ಬ್ರದರ್ಸ್, ಅಪ್ಪ ಅಮ್ಮ ಅವರೆಲ್ಲ ಮಾಡ್ತಾರೆ. ಇಬ್ಬರು ಯಾರಿಗೂ ಗೊತ್ತಾಗದ ಹಾಗೆ ಸ್ನೇಹಿತರು ಸಹಾಯ ಪಡೆದು ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ಹಾರ ಬದಲಿಸಿ ಕಾಲುಂಗರ ತೊಡಿಸಿ ಮಾಂಗಲ್ಯ ತೆಡಿಸಿ ಹುಡುಗ ಮದುವೆಯಾಗಿದ್ದಾನೆ. ಮದುವೆಯೇನೋ ಆದ್ರೂ ಇದೀಗ ಪೋಷಕರ ಭಯ ಪ್ರೇಮಿಗಳಿಗೆ ಕಾಡ್ತಿದೆ. ಸದ್ಯಕ್ಕೆ ರಕ್ಷಣೆಗಾಗಿ ಕಾನೂನು ಮೆಟ್ಟಿಲು ಏರಿದ್ದಾರೆ ಈ ಜೋಡಿಗಳು. ಈ ಜೋಡಿ SP ಅವರ ಬಳಿ ರಕ್ಷಣೆ ಕೋರಿದ್ದಾರೆ. ಆದ್ರೆ ಈ ಪ್ರೇಮಿಗಳ ಮದುವೆಯನ್ನ ಮನೆ ಮಂದಿ ಮೆಚ್ಚಿಕೊಳ್ಳದಿದ್ರು ಜನರು ಮೆಚ್ಚಿಕೊಳ್ತಾರ ಗೊತ್ತಿಲ್ಲ ಕಣ್ರಿ. ವಿವಾಹ ಅಂತೂ ಆಗಿದ್ದಾರೆ. ಮುಂದೆ ಚೆನ್ನಾಗಿದ್ರೆ ಯುವತಿ ವಿವಾಹ ಆಗಿದ್ದು ಸರಿ ನಿರ್ಧಾರ. ಆದ್ರೆ ಅಪ್ಪಿ ತಪ್ಪಿ ಇಬ್ಬರಲ್ಲಿ ವೈಮನಸ್ಸು ಉಂಟಾಗಿ ಮದುವೆ ಮುರಿದು ಬಿದ್ರೆ ಈ ವಿವಾಹ ಅರ್ಥಹೀನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.